ಇವಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಬೇಜಾರಾಗಿದ್ದೀನಿ ಅಂತ ಕೇಳ್ತೀನಿ. ನೋಡೋಣ ಅವಳು ಯಾವ ತರ ಮಾತಾಡ್ಬೋದು, ಯಾವ ತರ ರಿಪ್ಲೈ ಮಾಡ್ಬೋದು ಅಂತ. ಏನ್ ಮಾಡ್ತಾ ಇದ್ದೆ? ಬೇಜಾರಾಗ್ತೈತೆ, ಅದಕ್ಕೆ ಸುಮ್ಮನೆ ಈಚೆ ಏನಿರುತ್ತೆ, ವರ್ಷಗಳು ಕಳೀತೈತೆ ಅಷ್ಟೇ, ಏನು ಆಗ್ತಾನೆ ಇಲ್ಲ. ವರ್ಷಗಳು ಕಳೀತಾನೆ ಇರುತ್ತೆ, ನೀನೇನು ಟ್ರೈ ಮಾಡಿಲ್ಲ ಅಂದ್ರೆ ಏನು ಆಗಲ್ಲ. ತಿಂಗಳಿಗೆ ಒಂದ್ಸತಿ ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ? ಒಂದ್ 2-3 ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ, ಇನ್ನ 50K ಅಲ್ಲೇ ಇದೀನಿ. ಇವಾಗ ಎಲ್ಲರಿಗೂ ಒಂದೇ ತರ ಗ್ರೋತ್ ಆಗಲ್ಲ. ಇವಾಗ ನಿನಗೆ ಬೇಗ ಎಲ್ಲ ನೋಡಿದ್ರೆ ನಿನಗದ್ರ ಬೆಲೆನೂ ಗೊತ್ತಾಗ್ತಿರ್ಲಿಲ್ಲ. ಅಟ್ಲೀಸ್ಟ್ ವೀಕ್ಲಿ 2-3 ಆ ತರ ಏನಾದ್ರು ಮಾಡ್ಬೇಕು. ನಿನ್ಗೆ ಬಿಸ್ನೆಸ್ ಏನ್ ಐಡಿಯಾ ಇದೆ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ತರ ಕೆಡ್ಸ್ಕೊಂಡ್ರೆ ನಾವು ಅದನ್ನ ನೋಡ್ಕೊಂತೀವಿ ಅಂತ ಅಂದಿದ್ದೀನಿ ತಾನೆ. ಇಲ್ಲ ಲೋನ್ ಮಾಡ್ಸೋಣ, ಇಲ್ಲ ಯಾರೋ ಏನೋ ಒಂದಾಗುತ್ತೆ. ಇವಾಗ ಇನ್ವೆಸ್ಟ್ಮೆಂಟ್ಗೆ ಅಂತ ದುಡ್ಡು ಕೂಡಿಡಕ್ ನೀನ್ ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ಯಾ, ಏನೋ ಚಿಕ್ಕ ಪುಟ್ಟ ಆಗುತ್ತೆ. 3 ವರ್ಷ ಕಾಯ್ಗೆ, 3 ತಿಂಗಳು ಕಾಯ್ಗೆ ಅಂತ ದೊಡ್ಡವ ನಿಂಗೆ ಬೇಡದೆ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ. ನಿನ್ ಬಗ್ಗೆ ನೀನೇ ಡೌಟ್ ಪಟ್ರೆ ಯಾವನೋ ಪಕ್ಕದವನ್ ಬಂದು ನಿನ್ ಕೆಲಸ ಮಾಡಲ್ಲ. ನೀನ್ ಬೇಜಾರಾಗಿದೆ, ಬೇರೆ ಯಾರನ್ನ ನೀನ್ ಊಟಕ್ಕೆ ತಂದಾಗ್ತಿದಾರ, ಬೇರೆ ಯಾರಾದ್ರೂ ನೀನ್ ಕೆಲಸ ಮಾಡ್ಕೋತಿದಾರ? ನಿನ್ ಲೈಫ್ ಇವಾಗ ನೀನ್ ಲೀಡ್ ಮಾಡ್ತಾ ಇರೋ ಲೈಫ್ ನನಗೆ ಖುಷಿ ಇದೆಯಾ? ಇಲ್ಲ. ನನ್ನ ಡ್ರೀಮ್ಸೇ ನಿನಗೆ ಮೋಟಿವೇಶನ್ ಆಗಿರ್ಬೇಕು ಎವ್ರಿ ಡೇ. ನೀನ್ ಅದನ್ನ ಸಾಧಿಸ್ಬೇಕಂದ್ರೆ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕೆಲ್ಲ. ಬರೀ ನಾವ್ ಹಂಗಾಗ್ಬೇಕು ಅಂತ ಕನ್ಸ್ ಕಾಣ್ಕೊಂಡ್ ಕುತ್ಕೊಂಡ್ರೆ ನೀನ್ ಎಲ್ಲೇ ಇರ್ತೀಯ. ನಿನ್ನ ನೋಡಿ ಎಷ್ಟೊಂದ್ ಜನ ಸ್ಟಾರ್ಟ್ ಮಾಡಿರೋರು ಎಲ್ಲೆಲ್ಲೋ ಇದಾರೆ, ನಿನ್ನ ಎಲ್ಲೇ ಇದೆಯಾ. ಅವ್ರು ಏನು ಕಲಿತಾರೆ ಹೇಳು? ಅವ್ರು ದಿನ ಮಾಡ್ತಿದ್ದಾರೆ. 3 ವರ್ಷ ಏನೂ ಆಗಿಲ್ಲ ಅನ್ನೋದಕ್ಕಿಂತ ನೀನ್ ಅನ್ಕೊಂಡಾಗ ಏನೂ ಆಗಿಲ್ಲ, ಹೌದಾ? ಬಟ್ ಈ 2 ತಿಂಗಳು ನಾನು ಹೇಳ್ದಂಗೆ ಕೇಳು, ಆಗುತ್ತಾ ಇಲ್ಲ ಆಮೇಲೆ ನೋಡೋಣ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ನೀನೇ ತಿರುಗಿ ನೋಡ್ಬೋದು. ಓಕೆ, ನಾನು ಕನ್ಸಿಸ್ಟೆಂಟ್ ಆಗಿರ್ತಿದ್ದಕ್ಕೂ ಹಿಂಗಾಯ್ತು. ಸರಿ ಆಯ್ತಮ್ಮ. ಸರಿ, ಇವಾಗ ಸುತ್ತಾಡ ಬಿಟ್ಬಿಟ್ಟು ವಾಪಸ್ ರೂಮಿಗೆ ಹೋಗು. ಸರಿ, ಬಾಯ್. ಈ ಥರ ಮೋಟಿವೇಟ್ ಮಾಡೋ ಫ್ರೆಂಡ್ ನಿಮ್ಗೆ ಯಾರ್ಯಾರು ಇದ್ರೆ ಟ್ಯಾಗ್ ಮಾಡಿ, ಕಾಲ್ ಮಾಡಿ, ನಿಮಗೆ ಬೇಜಾರಾಗಿದ್ದಾಗ ಫೋನ್ ಮಾಡಿ ಮಾತಾಡಿ.